ಅಲ್ಲೇಲಿಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟದ ದೇವರು ದೇವಸ್ಥಾನಕ್ಕೆ ವಂದನೆ ಸಲ್ಲಿಸ್ತೀನಿ. ಒಂದು ಚಿಕ್ಕ ಪ್ರಾರ್ಥನೆ ಒಟ್ಟಿಗೆ ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಬಂದಿರೋದು ಅನ್ನೋದು ದೇವರ ಮಕ್ಕಳನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಅಪ್ಪ ಹೌದು ರಾಜ, ಪ್ರತಿಯೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದೆ ಕರ್ತನೆ. ಈ ದಿನ ದೇವರೇ ಹೌದು ಸ್ವಾಮಿ, ನಿನ್ನ ವಾಕ್ಯ ಒಂದೊಂದು ಹೃದಯದಲ್ಲಿ ಬಲವಾದ ಕಾರ್ಯ ನಡೆಸಲೆಂದು ಪ್ರತಿಯೊಂದು ದೇವರ ಮಕ್ಕಳನ್ನು ಸಮರ್ಪಿಸಿ ನನ್ನನ್ನೇ ನಾನೇ ಸಂಪೂರ್ಣ ತಗ್ಗಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಸ್ವಾಮಿ. ಅಪ್ಪ ನಿನ್ನ ಆಳ್ವಿಕೆ ಮಾಡು ರಾಜ, ನಿನ್ನ ನಾಮ ಮಹಿಮೆ ಹೊಂದಲೇ ಕರ್ತನೆ. ಒಂದೊಂದು ಪದಗಳ ಗುಣವನ್ನು ತಿಳಿಪಡಿಸುವುದು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ನನ್ನಲ್ಲಿ ನೀನು ಆಳ್ವಿಕೆ ಮಾಡಿ ನನ್ನಲ್ಲಿ ನೀನು ವೃದ್ಧಿಯಾಗಬೇಕೆಂದು ನಾನು ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಆದಿಂದ ಅಂಥವ್ರು ನಡೆಸ್ಕೊಡೋದಕ್ಕಾಗಿ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೊದಲ ನಾಮದ ಪ್ರಾರ್ಥನೆ ತಂದೆ ಆ ದೇವರೇ, ಆಮೇನ್ ಆಮೇನ್. ಹಲ್ಲೆಲೂಯಾ. ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಒಂದು ವಾಕ್ಯನ ಧ್ಯಾನಿಸೋಣ. ಕೀರ್ತನೆ 52ನೇ ಅಧ್ಯಾಯ 8ನೇ ವಾಕ್ಯ. ಕೀರ್ತನೆ 52ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಆಮೇನ್. ಹಲ್ಲೆಲೂಯಾ. ಮುಂದಕ್ಕೆ ಬಿಡ್ಬೋದಾ? ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದಾವೀದನ ಹೇಳ್ತಾ ಇದ್ದಾರೆ, ಆದ್ರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಯಾಕೆ ದಾವೀದನ ಎಣ್ಣೆ ಮರಕ್ಕೆ ಹೋಲಿಸ್ಕೊಂಡ? ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಎಣ್ಣೆ ಮರನ ಇವತ್ತು ಅದರ ವಿಶೇಷತೆ, ಅದರ ಪ್ರತ್ಯೇಕತೆ, ಅದರದ ಅರ್ಥ ಏನು ಅಂತ ಆಳವಾಗಿ ನೋಡೋಣ. ಯಾಕೆ ದಾವೀದನು ಎಣ್ಣೆ ಮರಕ್ಕೆ ಹೋಲಿಸಿಕೊಳ್ತಾ ಇದ್ದಾನಂದ್ರೆ, ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆದಿಕಾಂಡಗೆ ನೋಹನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ, ಫುಲ್ಲು ಜಲಪ್ರಳಯ ನಿಂತೋದ್ಮೇಲೆ ನೀರಿದೆಯೋ ಇಲ್ಲೋ ಅಂತ ಅವನ ಏನು ಮಾಡ್ದ, ಆಚೆ ಪಾರಿವಾಳನ ಕಳಿಸ್ದ. ಅಲ್ಲೆಲ್ಲಿಯ ನೀವೆಲ್ಲ ನೋಡಿದ್ರೆ ವಾಲ್ಪೇಪರು ಪಾರಿವಾಳ ಹಿಡ್ಕೊಂಡು ನಿಮ್ಗೆ ಬರ್ತಾ ಇರೋದು ಎಲ್ಲೋ ವಾಲ್ಪೇಪರ್ಗಳು ತುಂಬ ಜನ ನೋಡಿದ್ರೆ ಗೂಗಲಲ್ಲೆಲ್ಲ ಸಿಗುತ್ತೆ. ಆ ಪಾರಿವಾಳ ಹಿಡ್ಕೊಂಬಂತಲ್ಲ ಆ ಒಂದು ಗಿಡ ಯಾವುದು ಯಾವುದು? ಎಣ್ಣೆ ಮರ ಚಿಗುರು. ಅಲ್ಲೆಲ್ಲಿಯ ಏನಕ್ಕೆಪ್ಪ ಆ ಒಂದು ಎಣ್ಣೆ ಮರದ ಪ್ರತ್ಯೇಕತೆ ಅಂತ ಹೇಳಿದ್ರೆ, ಆ ಒಂದು ಎಣ್ಣೆ ಮರ ಉದಾಹರಣೆಗೆ ಸಾಧಾರಣ ಎಲ್ಲ ಗಿಡಗಳು ಅದಕ್ಕೆ ವಾತಾವರಣ ಅನುಕೂಲ ಆಗಿರಬೇಕು, ಅದಕ್ಕೆ ನೀರು ಮತ್ತು ಗೊಬ್ಬರ ಎಲ್ಲ ಇದ್ರೆ ಮಾತ್ರ ಚೆನ್ನಾಗಿ ಎಲ್ಲ ಗಿಡವನ್ನು ಬೆಳೆಯುತ್ತೆ. ಅಲ್ಲೆಲ್ಲಿಯ ಬೇರೆ ಗಿಡ ಮರಗಳು ಬೆಳಿಬೇಕು ಅಂದರೆ ಪ್ರತಿಯೊಂದು ಅವಶ್ಯಕತೆ ಇರಬೇಕು. ನೀರಿರಬೇಕು, ಗೊಬ್ಬರ ಇರಬೇಕು, ಕ್ಲೈಮೇಟ್ ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಇಲ್ಲಾಂದರೆ ಕೆಲವು ಗಿಡಗಳು ಬೆಳಿತಾನೆ ಸತ್ತೋಗ್ಬಿಡ್ತವೆ, ಕೆಲವು ಗಿಡಗಳು ತುಂಬ ಬಿಸಿಲಾರು ಸತ್ತೋಗ್ಬಿಡ್ತವೆ. ಆದರೆ ಎಣ್ಣೆ ಮರದ ಪ್ರತ್ಯೇಕತೆ ಏನು ಅಂದರೆ, ಅದು ಮಳೆ ಬರಲಿ, ಅದು ವಾತಾವರಣ ಅದಕ್ಕೆ ಅನುಕೂಲ ಇರಲಿ, ಅನಾನುಕೂಲ ಇದ್ರೂ ಸಹ ಅದು ಬೆಳೆಯುತ್ತೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಅದಕ್ಕೆ ಅನುಕೂಲ ಇಲ್ಲ ಅಂದರೂ ಅದು ಅದಕ್ಕೆ ಇರುವಂಥ ಬೆಳೆಗೆ ಅದು ಏನು ಪೌಷ್ಟಿಕಾಂಶ ಇಲ್ಲ, ಗೊಬ್ಬರ ಇಲ್ಲ, ನೀರು ಇಲ್ಲ, ಆದರೂ ಆ ಇಕ್ಕಟ್ಟಿನ ಸಮಯದಲ್ಲಿ ಅದು ಬೆಳೆಯುತ್ತೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಸೊಗಸಾದ ಎಣ್ಣೆ ಮರದಂತಿರುವೆನು. ಅಲ್ಲೆಲ್ಲಿಯಾ. ಅದಕ್ಕಾಗಿ ದೇವರ ಕೃಪೆಯನ್ನು ಒಂದು ದಿನಕ್ಕ, 2 ದಿನಕ್ಕ, ಇಲ್ಲ ಒಂದು ವಾರಕ್ಕ, ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವನು. ಯಾಕಂದ್ರೆ ಎಣ್ಣೆ ಮರದ ಸಸಿ ಆ ರೀತಿ ಇರುತ್ತೆ. ಇವತ್ತು ಇಕ್ಕಟ್ಟಿರ್ಬೋದು, ಕಷ್ಟ ಇರ್ಬೋದು, ಹೋರಾಟ ಇರ್ಬೋದು, ಅದರ ಮಧ್ಯದಲ್ಲಿ ನಾವು ಬಲವಾಗಿ ನಿಲ್ಬೇಕು. ಅದಕ್ಕೆ ಹೇಳ್ತಾರೆ, ಸಾಧಾರಣ ಒಂದು ಗಿಡ ಬೆಳಿಬೇಕು ಅಂದ್ರೆ ವಾತಾವರಣ ಇರ್ಬೋದು, ಕ್ಲೈಮೇಟು ಏನೆಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಗಿಡ ಬೆಳೆಯುತ್ತೆ. ಆದ್ರೆ ಎಣ್ಣೆ ಮರದ ಸಸಿ ಅದೊಂದು ಪ್ರತ್ಯೇಕತೆ ಏನಪ್ಪಾ ಅಂದ್ರೆ, ವಾತಾವರಣ ಅದಕ್ಕೆ ಅಡ್ಜಸ್ಟ್ ಆಗದೇ ಇರ್ಬೋದು, ಅಥವಾ ಅದಕ್ಕೆ ಯಾವುದು ಗೊಬ್ಬರ ವಿಟಮಿನ್ ಏನು ಇಲ್ಲ ಅಂದ್ರೂ ಸಹ ಅದು ಬೆಳೆಯುತ್ತೆ. ಅಲ್ಲೆಲ್ಲಿಯಾ. ಅದಕ್ಕಾಗಿ ದಾವೀದನು ಅದಕ್ಕೆ ಹೋಲಿಕೆ ಮಾಡ್ತಾನೆ. ಇವತ್ತು ನನ್ನ ಜೀವಿತದಲ್ಲಿ ಏಸಪ್ಪ ಎಂಥ ಒಂದು ಇಕ್ಕಟ್ಟನ್ನು ಬರ್ಬೋದು, ಎಂಥ ಒಂದು ಹೋರಾಟ ಬರ್ಬೋದು, ಎಂಥ ಕಷ್ಟ ಬರ್ಬೋದು, ಆ ಎಣ್ಣೆ ಮರದ ಸಸಿ ರೀತಿ ನಾನು ಬಲವಾಗಿ ನೆಲೆ ನಿಂತು ಬೆಳೀತೇನೆ, ದೇವರಲ್ಲಿ ಬೆಳೀತೀನಿ ಅಂತ ಆ ಒಂದು ಮರಕ್ಕೆ ಹೋಲಿಕೆ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ. ಇನ್ನೂ ಅಲ್ಲೆಲ್ಲಿಯ ನೋಡುವುದಾದರೆ ಅನೇಕರು ಬಂದು, ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ, ಒಂದು ನಾಯಿ ಮರಿ ಇಲ್ಲೇ ಇದ್ರೆ ಎಲ್ಲರೂ ಒಂದು ನಾಯಿ ಮರಿಗೆ ಒಂದು ಮೂಳೆ ಪೀಸ್ ಹಾಕ್ರೆ ಏನು ಮಾಡ್ತಾರೆ, ನಿಮ್ಮ ಹಿಂದೆ ಕೊಯ್ ಅಂತ ಹಿಂದೆ ಬರುತ್ತೆ. ಒಂದ್ಸಲಿ ಮೂಳೆ ಪೀಸ್ ಹಾಕಿದ್ರು ಎಲ್ಲ ಆಚೆ ಹೋಗೋದು ಸರ್, ನಿಮ್ಮ ಮನೆ ಹತ್ರ ಕಾಯ್ತಾ ಇರ್ತದೆ, ನನ್ನ ಮೂಳೆ ಪೀಸ್ ಹಾಕಿದ್ರು. ಅಲ್ಲೆಲ್ಲಿಯ ಇವತ್ತು ಮೂಳೆ ಕೊಡ್ತಾ ಅಂತ ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಬ್ಯಾಕ್ಲ ಹತ್ರ ಬರ್ತಾ, ಅದಕ್ಕೆ ಹೆಸರು ಕುಯ್ ನಾಯಿ ಹೆಸರು ಇಟ್ಬಿಟ್ಟಿದ್ದೀವಿ. ಕುಯ್ ನಾಯಿ. ಯಾಕಂದರೆ ನಾವು ಬಂದ್ರೆ ಸಹ ಕುಯ್ ಅಂತ ಇರ್ತೈತೆ. ಅಲ್ಲೆಲ್ಲಿಯ ಇಲ್ಲೇ ಇದ್ರಾ?
ಒಂದು ನಾಯಿಗೆ ಒಂದು ಮೂಳೆ ಪೀಸ್ ಹಾಕ್ಬಿಟ್ರೆ ಅದರಿಂದನೇ ಇರುತ್ತೆ, ಅದು ಬಾಯಲ್ಲಿ ಕಚ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡಿರ್ತದೆ. ಅಲ್ಲಿ ಬೇರೆ ಲೋಕದಲ್ಲಿ ಯಾರು ಏನೇ ಅಂತಾರೆ, ಎಷ್ಟೇ ಕಿಚ್ಚಾಡಿದ್ರು ಅಲ್ಲ, ಎಷ್ಟೇ ಜಗಳ ಆಡ್ತಿರೋ ಅದು ಮೂಳೆ ಬಾಯಿರುವಾಗ ನೆಕ್ಕಡೆ ಅದ್ರ ಕಡೆ ಗಮನ ಕೊಡ್ತಂತ ಅಷ್ಟು ಕಿಚ್ಚಾಡೋರು ನೋಡೋದಿಲ್ಲ. ಅಲ್ಲಲ್ಲಿಯ ಆದರೆ ಮನುಷ್ಯನಿಗೆ ಉದಾಹರಣೆಗೆ ಏನಕ್ಕೆ ಸೈತಾನ ಅದನ್ನು ಮನಸ್ಸನ್ನ ಹಿಡಿಯೋದು ಯಾವ ರೀತಿ ಅಂದರೆ, ಬರುವಂಥ ಕಷ್ಟ ಹೃದಯದಲ್ಲಿ ಹಾಕ್ಬಿಡ್ತಾನೆ, ಅಥವಾ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಹಾಕ್ಬಿಡ್ತಾನೆ. ಮನುಷ್ಯನಿಗೆ ದಾಹ ಇರುತ್ತೆ, ನಾನು ಬೆಳಿಬೇಕು, ನಾನೊಂದು ದೇವ್ರಿಗೆ ಪ್ರಯೋಜನ ಆಗಬೇಕು, ನಾನು ಎಣ್ಣೆ ಮರದ ಸಸ್ಯ ರೀತಿಯ ಒಂದು ದೇವರ ಪ್ರಯೋಜನವಾಗಿ ಏನೇ ಅನುಕೂಲ ಇರ್ಬೋದು ಅನಾನುಕೂಲ ಇರ್ಬೋದು ಅದ್ರಲ್ಲಿ ನಾನು ಬೆಳಿಬೇಕು ಅಂತ ಮನುಷ್ಯನಿಗೆ ದಾಹ ಇರುತ್ತೆ. ಆದರೆ ಸೈತಾನ ಏನು ಮಾಡ್ತಾನೆ, ಬೀಜ ಹಾಕ್ತಾನೆ, ಇಕ್ಕಟ್ಟುಗಳು, ಕಷ್ಟಗಳು. ಅಲ್ಲೆಲ್ಲ ಆದರೆ ಮನುಷ್ಯರು ಏನು ಮಾಡ್ತಾರೆ, ಅದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಾನು ಆವಾಗಲೂ ಉದಾಹರಣೆ ಏನಕ್ಕೆ ಕೊಟ್ಟೆ ಅಂದರೆ, ನಾಯಿ ಒಂದು ಮೂಳೆ ಹಾಕ್ಬಿಟ್ಟು ಆ ಮೂಳೆನೇ ಬಲವಾಗಿ ಹಿಡ್ಕೊಂಡು ಎಲ್ಲೋದ್ರು ಆ ಮೂಳೆನೇ ಹಿಡ್ಕೊಂಡ್ಬಿಡುತ್ತೆ. ಸೈತಾನಕ್ಕಂತೂ ಇವನಿಗೆ ಎಲ್ಲಿ ಹಿಡಿಬೇಕು ಅಂತ. ಅಲ್ಲೆಲ್ಲಿಯ ಒಂದು ಕಷ್ಟ, ಒಂದು ಹೋರಾಟ ಯಾವ್ದಾದ್ರು ಬರುವಾಗ ಏನು ಮಾಡ್ತಾರೆ, ನಾವು ಅದ್ರಲ್ಲಿ ಹಿಡ್ಕೊಂಡು ಇಲ್ಲಿ ಅಂಕಲ್ ಅಥವಾ ಯಾರೋ ದೇವ್ರ ವಾಕ್ಯ ಹೇಳುವಾಗ ಏನು ಮಾಡ್ತಾರೆ ಕೆಲವರು, ಈ ಮಂತು ನನಗೆ ಅಮೌಂಟ್ ಎಷ್ಟು ಬೇಕು, ಶರೀರ ಇಲ್ಲಿರ್ತದೆ, ಆತ್ಮ ಎಲ್ಲೋ ಹಾರಾಡ್ತಾ ಇರ್ತೈತೆ. ಈ ಮಂತು ನನಗೆ ಈ ರೀತಿ ಕಮಿಟ್ಮೆಂಟ್ ಇದೆ, ಈ ಮಂತು ನಂಗೆ ಹಿಂಗೆ ಮಾಡಬೇಕು, ಈ ತಿಂಗಳು ನಾನು ಈ ರೀತಿ ಕಾರ್ಯಗಳು ಮಾಡಬೇಕು ಅಂತ ಮನಸ್ಸು ಎಲ್ಲೆಲ್ಲೋ ಹೊರಾಡ್ತಾ ಇರ್ತೈತೆ. ನಾನು ಎಷ್ಟೋ ಜನ ಇದೆ, ಇವ್ರ ಶರೀರ ಇಲ್ಲೇ ಇರ್ತದೆ, ಆದರೆ ಮನಸ್ಸು ಫಾರಿನ್ಗೆಲ್ಲ ಹೋಗ್ಬಿಟ್ಟಿರ್ತದೆ. ಅಲ್ಲಲ್ಲಿಯ ಅದು ಮನಸ್ಸಿಗೆ ಯಾವ ರೀತಿ ಏನಪ್ಪ ಪಾಸ್ಪೋರ್ಟು ವೀಸಾ ಬೇಕಿಲ್ಲ, ಇಲ್ಲೇ ಇರ್ತಾರೆ, ಆಗಲಿ ಅಮೇರಿಕದಲ್ಲೇ ಹೋಗ್ಬಿಟ್ಟಿರ್ತಾರೆ. ಬ್ರದರ್ ಇಲ್ಲೇ ಇದ್ರೆ, ಸಿಸ್ಟರ್ ಇಲ್ಲೇ ಇದ್ರೆ ಅಂತ ನಾವು ಕೇಳಬೇಕು. ಅಲ್ಲಲ್ಲಿಯ ಅದಕ್ಕೆ ಶತ್ರುವಾದವನು ಆತ್ಮಿಕವಾಗಿ ಬೆಳೆಯೋದಕ್ಕೆ ಕೆಲವು ಬೀಜಗಳು ಹೃದಯದಲ್ಲಿ ಆಗ್ತಾನೆ. ಕಷ್ಟಗಳು, ಹೋರಾಟಗಳು, ಅವಮಾನಗಳು, ನಿಂದೆಗಳು ಇವೆಲ್ಲ ಹಾಕುವಾಗ ಏನು ಮಾಡ್ತೀವಿ, ಅಯ್ಯೋ ನನಗೆ ಕಷ್ಟ, ಅಯ್ಯೋ ನನಗೆ ಕಷ್ಟ. ಮನುಷ್ಯನ ಮಾತ್ರ ಕಷ್ಟ ಸುಮ್ಮನೆ ಇನ್ನೊಬ್ರಿಗೆ, ಸಿಸ್ಟರ್ ನಮ್ಮ ಮನೆ ಹಿಂಗೆ ಆಗ್ಬಿಟ್ಟೆ, ನನ್ನ ಗಂಡ ನಮ್ಮ ಮಾತು ಕೇಳಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ಓ ಬ್ರದರ್ ನಂಗೆ ಇಂಥ ಕಷ್ಟ ಇದೆ, ಸಮಾಧಾನ ಆಗಿಲ್ಲ ಇನ್ನೊಬ್ರಿಗೆ ಹೇಳೋದು, ಸಮಾಧಾನ ಆಗಿಲ್ಲ ಇನ್ನೊಬ್ರಿಗೆ ಹೇಳೋದು. ಹಾಗೇನಂತೆ ಅವ್ರ ಮನೆ ದೋಸೆ ಎಲ್ಲ ಕಡೆ ಹೋಗಿ ಬಂದಿರ್ತೈತೆ. ನಾಳೆ ಇನ್ನೊಂದ್ಸಲ ಅವ್ರಿಗೆ ಏನು ಬರ್ದಾರ ಹಿಂಗೆ ನಿಮ್ಮ ಮನೆ ಕಷ್ಟ ಆಯ್ತು, ನಾನೇ ಹೋಗಿ ಇಲ್ಲಪ್ಪ ಅವ್ರು ಹೇಳಿದ್ರು. ಅಲ್ಲೆಲ್ಲಿಯ ಅವನ ಬಾಯಲ್ಲೇ ಕಷ್ಟ ಇಟ್ಕೊಂಡು ಅವನೇ ನಾಳೆ ಇನ್ನೊಬ್ರು ಮಾತಾಡೋ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಲ್ಲಿ ಇವತ್ತು ಏನಾಗಿದೆ ಅಂದರೆ, ಶತ್ರುವಾದವನು ಮನುಷ್ಯರು ಬೆಳೆಯಬಾರ್ದು ಅಂತ ಬರೀ ಕಷ್ಟಗಳು, ಇಕ್ಕಟ್ಟುಗಳು, ಅವಮಾನಗಳು ತಂದಾಗ್ತಾನೆ. ಅದರ ಮಧ್ಯದಲ್ಲಿ ಎಣ್ಣೆ ಮರದ ಸಸಿ ರೀತಿ ನಾವು ಬೆಳಿಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ಆದರೆ ನಾನು ದೇವಾಲಯದಲ್ಲಿರುವಂಥ ಸೊಗಸಾದ ಎಣ್ಣೆ ಮರದಂತಿರುವೆನು, ನಾನು ಒಂದು ದಿನ 2 ದಿನ ಅಲ್ಲ, ಈಗ ಅಂತರಗಳಲ್ಲೂ ನಿನ್ನನ್ನೇ ನಂಬಿಕೊಂಡಿರುವೆನು. ಎಷ್ಟು ಜನ ಹೇಳಕ್ಕೆ ಸಾಧ್ಯ ಇರುತ್ತೆ? ಎಷ್ಟು ಜನ ಹೇಳಕ್ಕೆ ಸಾಧ್ಯ? ದೇವರೇ, ಒಂದು ನನಗೆ ಇವತ್ತು ನನ್ನ ಅನುಕೂಲ ಇಲ್ಲದೆ ಇರ್ಬೋದು, ನನ್ನ ವಾತಾವರಣ ಇರ್ಬೋದು, ನನ್ನ ಪರಿಸ್ಥಿತಿಗಳನ್ನು ವಿರುದ್ಧವಾಗಿ ಇರ್ಬೋದು, ನನ್ನ ಪರಿಸ್ಥಿತಿಗಳನ್ನು ವಿರುದ್ಧವಾಗಿ ಹೋಗುವಂಥ ಕಾರ್ಯಗಳಲ್ಲಿ ಬಂದಿರ್ಬೋದು, ಆದರೆ ನಾನು ನಂಬಿಕೊಂಡಿರುವುದು ದೇವರನ್ನೇ ಆಗಿದ್ದೇನೆ. ಅಲ್ಲೆಲಿಯಾ. ಅದಕ್ಕಾಗಿ ನಾವು ಯಾವ ರೀತಿ ಒಂದು ಹೇಳ್ತಾರೆ, ಅದು ಪೌಲನೇ ಹೇಳ್ತಾನೆ, 2 ಕೊರಿಂಥದವರಿಗೆ 5:6-7 ಆದರೆ ನಾವು ನೋಡುವವರಾಗಿರೋದು ನಂಬುವವರಾಗಿರಬೇಕು. ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಇವತ್ತು ನಾವು ನಂಬುವವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ನಾವು ಸತ್ತು ಹೋಗುವಂಥ ಪರಿಸ್ಥಿತಿಯಲ್ಲಿ, ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ, ನಮ್ಮನ್ನ ತೂಚಿಯನ್ನು ದೂರ ತಳ್ಳಿದಂಥ ಪರಿಸ್ಥಿತಿಯಲ್ಲಿ, ಇಷ್ಟೇ ನನ್ನ ಜೀವನ ಮುಗಿಯಿತು. ಅದರ ಮಧ್ಯದಲ್ಲಿ ಮಗನೆಂದು ಕರೆದು ನಡೆಸಿದ ದೇವರನ್ನು ನಂಬುತ್ತೇನೆ. ಆತನನ್ನು ಮರೆಯೋದಿಲ್ಲ. ಇಡೀ ಲೋಕ, ಇಡೀ ಊರು, ನನ್ನ ಕುಟುಂಬದವರು ನನಗೆ ವಿರುದ್ಧವಾಗಿ ನಿಲ್ಲಬಹುದು, ಆದರೆ ಕರೆದಾತನ ನಂಬಿಕೆಸ್ತನು. ಒಂದು ಪಕ್ಷ ನಮ್ಮ ನೆಂಟರುಗಳು, ಒಂದು ಪಕ್ಷ ನಾವು ನಂಬಿದವರು ನಮ್ಮನ್ನ ಕೈ ಬಿಡಬಹುದು, ಆದರೆ ಇಂದು ಎಂದೆಂದು ಜೀವಿಸುವ ದೇವರು ಕೈ ಬಿಡದೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯಾ. ದಾವೀದನಿಗೆ ಸೌಲನ್ನು ಸಾಯಿಸೋಕೆ ಅರಣ್ಯದಲ್ಲಿ ಬರ್ತಾ ಇರ್ತಾನೆ, ಹಿಂದೆ ಬರ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ನಾನು ದೇವರನ್ನು ನಂಬಿದ್ದೇನೆ, ನನ್ನ ರಕ್ಷಕನ ನಂಬಿದ್ದೇನೆ ಅಂತ ಅವನು ಮುಂದೆ ಓಡ್ತಾ ಇದ್ದಾನೆ. ಅವನು ಭರವಸೆ ಇಟ್ಟಿರೋದು ಮನುಷ್ಯ ಮಾತ್ರದಲ್ಲ, ಆಮೇಲೆ ಅವನಿಗೊಂದು ಇದೇನಪ್ಪ, ಅವನಿಗೊಂದು ಬಲ ಇದೆ, ಬೇಕಾದ್ರೆ ದಾವೀದನ ಯುದ್ಧ ಮಾಡಿ ಹೊಡಿಬೋದಿತ್ತು, ಆದರೆ ಅವನು ದೇವರ ನಂಬಿ ಮುಂದೆ ಹೋಗ್ತಾ ಇದ್ದ. ಅಲ್ಲೆಲಿಯಾ. ದೇವರ ನಂಬಿ ಮುಂದೆ ಹೋಗ್ತಾ ಇದ್ದ. ಇನ್ನು ಮುಂದೆ ನೋಡೋದಾದ್ರೆ, ದಾವೀದನ ಅವನೆಲ್ಲೇ ಅವರು ಸಾಯಿಸ್ಬೇಕು ಅಂತ ಬರುವಾಗ ಇವನು ದಾವೀದನ ಸಾಯಿಸ್ಬೋದಿತ್ತಲ್ವಾ, ಅಂದರೆ ಅಭಿಷೇಕ್ತನ ಮೇಲೆ ನಾನು ಕೈ ಮಾಡಬಾರ್ದು ಅಂತ ದೇವರಿಗೆ ಭಯಪಟ್ಟು ಅವನು ಮುಂದೆ ಹೋಗ್ತಾ ಇದ್ದ. ಅಲ್ಲೆಲಿಯಾ. ಈ ಒಂದು ಎಣ್ಣೆ ಮರದ ಈ ಪ್ರತ್ಯೇಕತೆ ಇನ್ನೊಂದು ಅರ್ಥ ನೋಡುವುದಾದರೆ, ಯೆರೆಮೀಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. 11ನೇ ಅಧ್ಯಾಯ 16ನೇ ವಾಕ್ಯ.
ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಅರ್ಚನೆಯ ಒಲಿವ ಮರವೆಂದು ಹೆಸರಿಟ್ಟಿದ್ದೇನೆ. ಹಲ್ಲೆಲೂಯಾ. ಎಣ್ಣೆ ಮರದ ಇನ್ನೊಂದು ಪ್ರತ್ಯೇಕ ಇನ್ನೊಂದು ಹೆಸರು ಅಂದ್ರೆ ಒಲಿವ ಮರ. ಹಲ್ಲೆಲೂಯಾ. ಈ ಒಂದು ಒಲಿವ ಮರದ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ ಅದು ಸುಮಾರು 100 ವರ್ಷಗಳ ಕಾಲ ಬೆಳೀತದೆ. ಹಲ್ಲೆಲೂಯಾ. ಆ ಒಂದು ಒಲಿವ ಮರ ಯಾವ ರೀತಿ ದೇವರಿಗಾಗಿ ಫಲ ಕೊಡುತ್ತೆ, ಅದು ಯಾವ ರೀತಿ ದೇವರಿಗೆ ಪ್ರಯೋಜನ ಆಗುತ್ತೆ ಅಂತ ಅದು ಬರೆಯಲ್ಪಡೋ. ಅದೇ ರೀತಿ ಇವತ್ತು ನಾನು ನೀನು ದೇವರಿಗಾಗಿ ಫಲ ಕೊಡುವವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಾವು ಫಲ ಕೊಡುವವರಾಗಿದ್ದೇವ ಅಥವಾ ದೇವರ ವಿರುದ್ಧವಾಗಿ ನಿಂತಿದ್ದೇವ? ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಎಲ್ಲರೂ ಬರ್ತಾರೆ, ಚಪ್ಪಾಳೆ ತರ್ತಾರೆ, ಎಲ್ಲರೂ ಚರ್ಚಿಗೆ ಬರ್ತಾರೆ, ಎಲ್ಲರೂ ಸಭೆಗೆ ಬರ್ತಾರೆ, ಆದ್ರೆ ಬಲವಾಗಿ ನಿಂತಿದ್ದೇವಾ? ಹಲ್ಲೆಲೂಯಾ. ನಮ್ಮನ್ನ ಕರ ಹಿಡ್ದಿದ್ದು ಯಾರು ಅದನ್ನ ನಾವು ಮರ್ತೋಗಿದ್ದೇವೆ. ಪರಿಸ್ಥಿತಿಗಳು ಅವಾಗಲೇ ಹೇಳಿದೆ, ಒಂದು ನಾಯಿಗೊಂದು ಮೂಳೆ ಹಾಕಿದ್ರೆ ಆ ಮೂಳೆಯಿಂದನೇ ಒಡಗ್ಬಿಡುತ್ತೆ. ಸೈತಾನ ಅದನ್ನ ಏನ್ ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಇಕ್ಕಟ್ಟುಗಳು, ನಿನ್ನ ಜೀವಿತದಲ್ಲಿ ಕಷ್ಟಗಳು ಅದನ್ನ ಹಿಡ್ಕೊಂಡು ಅಲ್ಲೇ ಕೂತಿರ್ಬೇಕು. ಶತ್ರು ಏನ್ ಮಾಡ್ತಾನೆ, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ. ಆದ್ರೆ ನೀನ್ ನಂಬಿರುವುದೇ ಆದ್ರೆ ನೀನ್ ನಂಬಿದಂತ ದೇವರು, ಹಲ್ಲೆಲೂಯಾ, ಪರಿಸ್ಥಿತಿಗಳು ನೋಡಬೇಡ. ನೀನು ನಂಬಿದ ದೇವರು ನೋಡುವಾಗ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಮಗನೆಂದು ಕರ ಹಿಡಿದು ನಡೆಸೋನೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾನು ಯಾವುದೇ ಪರಿಸ್ಥಿತಿ ನನಗೆ ವಿರುದ್ಧವಾಗಿ ಅನುಕೂಲ ಇಲ್ಲದಂತ ಕಾರ್ಯ ಬಂದ್ರು ಸಹ ಕರೆದಾತನ ಕೈ ಬಿಡೋದಿಲ್ಲ. ಕರೆದಾತನ ನಂಬಿಗಸ್ತನು. ಎಷ್ಟೋ ಬಾರಿ ಯೇಸಪ್ಪ ನನ್ನ ಶರೀರದಲ್ಲಿ ಕುಂದಿ ಹೋಗ್ತಾ ಇದೆ, ನಾನು ಬಲಹೀನತೆಯಲ್ಲಿದ್ದೇನೆ. ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀವು ಯಾವ ಸ್ಥಿತಿಯಲ್ಲಿ ಇದ್ದೇವೆ? ನಾವು ಫಲ ಕೊಡೋರು. ಆ ಒಂದು ಒಲಿವ ಎಣ್ಣೆ ಮರ ದೇವರಿಗಾಗಿ ಫಲ ಕೊಡುತ್ತೆ ಅಲ್ವಾ? ಅದೇ ರೀತಿ ನಾವು ಫಲ ಕೊಡುವವರಾಗಿರಬೇಕು. ಗಲಾತ್ಯ 5:22-23 ವಾಕ್ಯ ನೋಡೋಣ. ಫಲ ಕೊಡು. ನಿಮ್ಗೆಲ್ಲ ಗೊತ್ತಿರುವುದು ಸುಪರಿಚಿತವಾದ ವಾಕ್ಯ. 22ನೇ ವಾಕ್ಯ ನೋಡೋಣ. ಒಂದು ನಿಮಿಷ ಬರ್ತಾರೆ. ಅದಕ್ಕಿಂತ ಮುಂಚೆ ಸ್ನಾನಿಕನಾದ ಯೋಹಾನ ದೀಕ್ಷಾಸ್ನಾನ ಮಾಡಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅಲ್ಲಿ ಬರುವಂದಾಗ ಕೆಲವು ಅಧಿಕಾರಿಗಳು ಬಂದು ನನಗೂ ಸಹ ಕೊಡು ಅಂತ ಹೇಳ್ತಾರೆ. ಆಗೋನಂತೆ ನಿಮ್ಮ ಮನಸ್ಸು ದೇವರಿಗಾಗಿ ತಿರುಗಬೇಕೆಂದು ತಕ್ಕ ಫಲಗಳಿಂದ ತೋರಿಸಿರಿ. ಯಾರು ಹೇಳಿದ್ದು? ಸ್ನಾನಿಕನಾದ ಯೋಹಾನನು. 3:7ನೇ ವಾಕ್ಯ. ಅದೊಂದು ವಾಕ್ಯ ಓದೋಣ. ಮತ್ತಾಯನ ಬರೆದಂತ ಸುವಾರ್ತೆ. ಓಕೆ. ಅವನು ಪರಿಸರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ಯಾವ ರೀತಿ? ತಕ್ಕ ಫಲದಿಂದ ತೋರಿಸಿರಿ. ಇವತ್ತು ನಾವು ದೇವರಿಗೆ ತಕ್ಕ ಫಲ ಕೊಡುವವರಾಗಿದ್ದೇವ. ಇವಾಗ ಬನ್ನಿ ಗಲಾತ್ಯ ಬರೆದಂತ ಇದು ಪತ್ರಿಕೆಗೆ ಓದಿ 5ನೇ ಅಧ್ಯಾಯ 22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಒಂದು ನಿಮಿಷ, ಪ್ರೀತಿ. ಎಷ್ಟು ಜನದಲ್ಲಿ ಪ್ರೀತಿ ಇದರಲ್ಲಿ ನೋಡುವುದಾದ್ರೆ ಲೋಕದ ನ್ಯೂಸ್ ಹಾಕಿದ್ರು ಸಾಕು, ಗಂಡ ಹೆಂಡತಿ ಸಾಯಿಸಿದ್ರು, ಹೆಂಡತಿ ಗಂಡನ ಸಾಯಿಸಿದ್ರು. ಹಲ್ಲೆಲೂಯಾ. ಪ್ರೀತಿ ಅನ್ನೋದೇ ಇಲ್ಲ. ಮೊದಲು ಪ್ರೀತಿ ಅನೇಕ ಕುಟುಂಬಗಳಲ್ಲಿ, ಅನೇಕ ಸಭೆಗಳಲ್ಲಿ, ಲೋಕದಲ್ಲಿ ಪ್ರೀತಿ ಇಲ್ಲ. ಅದಕ್ಕಾಗಿ ತಕ್ಕ ಫಲದಿಂದ ದೇವರನ್ನ ಸ್ತುತಿಸಬೇಕು ಇವತ್ತು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಫಲ ಕೊಡುವವರಾಗಿದ್ದೇವ. ಯಾವುದು ಎಣ್ಣೆ ಮರ ಸಸ್ಯ, ಆ ಒಂದು ಒಲಿವ ಎಣ್ಣೆ ಮರ ಯಾವ ರೀತಿ ದೇವರಿಗಾಗಿ ಪ್ರಯೋಜನ ಉಳ್ಳವರಾಗಿದೆಯೋ ಅದರ ಪ್ರತ್ಯೇಕತೆ ನಾನು ಮುಂದೆ ನೋಡಿಸ್ತೀನಿ. ಆ ಒಂದು ಒಲಿವ ಮರ ಯಾವ ರೀತಿ ದೇವರಿಗೆ ಪ್ರತ್ಯೇಕವಾಗಿ ದೇವರಿಗೆ ಪ್ರಯೋಜನ ಉಳ್ಳವಾಗಿದೆಯೋ ಅದೇ ರೀತಿ ನಾವು ಸಹ ಫಲ ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ಈ ದಿನದಲ್ಲಿ ನೋಡುವುದಾದ್ರೆ ಗಂಡ ಹೆಂಡತಿನ ಸಾಯಿಸಿದ್ರು, ಹೆಂಡತಿ ಗಂಡನ ಸಾಯಿಸಿದ್ರು, ಹೆಂಡತಿ ಕರ್ಕೊಂಡು ಬೆಟ್ಟದ ಮೇಲಿಂದ ಗಂಡನ ಸಾಯಿಸೋದು, ಗಂಡ ಮಲೆ ಇರ್ಬೇಕಾದ್ರೆ ಹೆಂಡತಿ ಬಂದು ತಲೆ ಮೇಲೆ ಹಾಕ್ಬಿಟ್ಟು ಸಾಯಿಸೋದು. ಈ ರೀತಿ ನ್ಯೂಸಲ್ಲಿ ನೋಡ್ತಿದ್ರೆ ಬರೀ ಇವ್ರು ಸಾಯಿಸಿ ಇವ್ರು ಸಾಯಿಸಿ. ಯಾಕೆ? ಗಂಡ ಹೆಂಡತಿ ಮೊದಲು ಪ್ರೀತಿ ಇಲ್ಲ.
ಐಕ್ಯತೆ ಇಲ್ಲ, ಸಮಾಧಾನ ಇಲ್ಲ. ಎಲ್ಲಿ ನೋಡ್ರೆ ಗಲಾಟೆ, ಎಲ್ಲಿ ನೋಡ್ರೆ ಅನುಮಾನ. ಕುಟುಂಬದಲ್ಲಿ ಒಂದು ಸಲ ಅನುಮಾನ ಅಂತ ಬಂದರೆ ಅದಕ್ಕೆ ಔಷಧಿ ಇಲ್ಲ. ಪ್ರಿಯ ದೇವರ ಮಗುವೆ, ನಾವು ಈ ದಿನ ದೇವರ ಮಕ್ಕಳಾಗಿರುವಾಗ ಪವಿತ್ರ ಆತ್ಮನ ಫಲಗಳು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಅನುಸರಣೆ ಉಳ್ಳವರಾಗಿರಬೇಕು. ಆವಾಗ ಒಲಿವ ಎಣ್ಣೆ ಮರ ಯಾವ ರೀತಿ ದೇವರಿಗೆ ಪ್ರಯೋಜನ ಉಳ್ಳವರಾಗಿತ್ತು, ಅದೇ ರೀತಿ ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳು ದೇವರಿಗೆ ಪ್ರಯೋಜನ ಉಳ್ಳವರಾಗಿರ್ತೀವಿ. ಹೆಚ್ಚಿನ ಹೇಳಕ್ ಸಾಧ್ಯ ರೀತಿ. ಅಲ್ಲೆಲಿಯಾ. ಇವತ್ತು ಒಂದು ಅದಕ್ಕಾಗಿ ದೇವರಿಂದ ಉಂಟಾಗುವಂತ ಫಲ, ಉಂಟಾಗುವಂತ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇಂಥವುಗಳ ಎಷ್ಟು ಜನರು ಹೇಳಕ್ ಸಾಧ್ಯ? ಮನಪೂರ್ವಕವಾಗಿ ಹೃದಯ ಮುಟ್ಕೊಂಡು ದೇವರೇ ಇವೆಲ್ಲ ಫಲಗಳು ನನ್ನ ಹೃದಯದಲ್ಲಿರುವ ಇದೆ ಅಂತ ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಇವತ್ತು ನಾವು ಪ್ರತಿಯೊಬ್ಬರು ನಾವು ಅವ್ರನ್ನ ನೋಡೋದು ಬೇಡ, ಇವ್ರನ್ನ ನೋಡೋಣ, ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ದೇವರಿಗೆ ನಾವು ಫಲ ಕೊಡುವವರಾಗಿರ್ಬೇಕು ಅಂದ್ರೆ ದೇವರು ಇಷ್ಟ ಕೊಡುವ ರೀತಿಯಾಗಿ ನಾವು ಫಲ ಕೊಡುವವರಾಗಿರಬೇಕು. ಅದಕ್ಕಾಗಿ ಅಲ್ಲಿ ಹೇಳ್ತಾನೆ, ಎಲೆ ಸ್ವಲ್ಪ ಜಾತಿಯವರೇ, ನೀವೆಲ್ಲರೂ ದೇವರಿಗೆ ತಕ್ಕ ಫಲ ಕೊಡುವವರಾಗಬೇಕೆಂದು ದೇವರ ಮುಂದೆ ತೋರಿಸ್ರಿ. ಇವತ್ತು ಅವನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಅನ್ವಯ ಆಗುತ್ತೆ. ಇವತ್ತು ನಾವು ಆ ಒಂದು ಒಲಿವ ಎಣ್ಣೆ ಮರಕ್ಕೆ ದಾವೀದನು ಹೇಳ್ತಾನೆ, ನಾನು ಎಣ್ಣೆ ದೇವಾಲಯದಲ್ಲಿರುವಂತ ಎಣ್ಣೆ ಮರದ ಸೊಗಸಾದ ಎಣ್ಣೆ ಮರದಂತಿರುವೆನು. ನಾನು ಇವತ್ತಲ್ಲ, ನಾಳೆ ಅಲ್ಲ, ಈಗ ಅಂತರಗಳಲ್ಲೂ ದೇವರೇ ನಾನು ನಿನ್ನನ್ನೇ ನಂಬಿಕೊಂಡಿರುವೆನು. ಈ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ ಅವನ ನಂಬಿಕೆ ಎಷ್ಟು ಆಳ, ಎಷ್ಟು ಉದ್ದ, ಎಷ್ಟು ಆಳತೆ ಅಲ್ಲಿ ನಿಮ್ಗೆ ವಾಕ್ಯದಲ್ಲಿ ಅರ್ಥ ಆಗುತ್ತೆ. ಇಷ್ಟು ದಿವಸ ನಾವು ಆ ಕೀರ್ತನೆ ಓದ್ಕೊಂಡು ಹೋಗ್ತಾ ಇದ್ದೋ, ಬರೀ ಹಿಂಗೆ ಏನಪ್ಪ ದಾವೀದನು ಆದ್ರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ಹಲ್ಲೆಲೂಯಾ, ದೇವರ ಕೃಪೆಯನ್ನು ಈಗ ಯುಗಾಂತರಗಳಲ್ಲಿ ಆರಿಸಿಕೊಂಡಿದ್ದೇನೆ, ದೇವರ ಕೃಪೆಯನ್ನು ಈಗ ಯುಗಾಂತರಗಳಲ್ಲಿ ನಂಬಿಕೊಂಡಿರುವೆನು. ಈ ರೀತಿ ಸಹಜವಾಗಿ ನಾವು ಓದ್ತಿದ್ದೋ. ಇವತ್ತು ಆ ಒಂದು ಎಣ್ಣೆ ಮರದ ಪ್ರತ್ಯೇಕತೆ ನಾವು ನೋಡ್ಕೊಂಡು ಹೋಗೋಣ. ಆಳುವಾಗ ಅದಕ್ಕೆ ಹೇಳಿದೆ, ನಾನು ಅವಾಗ ಹೇಳಿದೆ, ಆ ಎಣ್ಣೆ ಮರದ ಸಸಿ ಅನುಕೂಲ ಇರ್ಬೋದು, ಅನಾನುಕೂಲ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ವಾತಾವರಣ ಅದಕ್ಕೆ ಅಡ್ಜಸ್ಟ್ ಆಗದೇ ಇರ್ಬೋದು, ವಿಟಮಿನ್ ಇಲ್ಲದೆ ಇರ್ಬೋದು, ನೀರು ಇಲ್ಲದೆ ಇರ್ಬೋದು, ಅದು ಫಲ ಕೊಡುತ್ತೆ, ಅದು ಬೆಳೆಯುತ್ತೆ. ಅದಕ್ಕೊಂದು ನಂಬಿಕೆ. ಇವತ್ತು ನಾವು ಅದೇ ರೀತಿ ನಮ್ಮ ಕುಟುಂಬ ನಮ್ಮ ವಿರುದ್ಧವಾಗಿರ್ಬೋದು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳದೇ ಇರ್ಬೋದು, ಹೆಂಡತಿ ನಮ್ಮ ಮಾತು ಕೇಳದೇ ಇರ್ಬೋದು, ಗಂಡ ನಮ್ಮ ಮಾತು ಕೇಳದೇ ಇರ್ಬೋದು, ದೇವರು ನನ್ನ ಕರೆದಾತನು, ನನ್ನ ಆರಿಸಿಕೊಂಡಾತನು. ಮಗಳೇ, ಮಗನನ್ನು ನಾಯಿ ಹೊಟ್ಟೆಯಲ್ಲಿರುವಾಗಲೇ ನೀನಿನ್ನು ಪಿಂಡವಾಗಿರ್ಬೇಕು, ನಿನ್ನ ಕಣ್ಣುಗಳ ಮೇಲೆ ಬಿದ್ದು ಅಂತ ಭಕ್ತನ ಹೇಳ್ತಾನಲ್ಲ. ದೇವರು ನನ್ನ ಕರೆದಿರುವಾಗ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೈ ಬಿಡದ ದೇವರು ನನ್ನ ದೇವರಲ್ಲ. ಅಲ್ಲೆಲಿಯಾ. ಇವತ್ತು ನಾವು ಪರಿಸ್ಥಿತಿಗಳು ನೋಡುವವರಾಗಿರಬೇಕು. ಪರಿಸ್ಥಿತಿಗಳ ಮಧ್ಯದಲ್ಲಿ ನೋಡುವವರಾಗಿ ನಡೆಯಾದೆ ನಂಬುವವರಾಗಿ ನಾವು ನಡೆಯುವವರಾಗಿರಬೇಕು. ಇವತ್ತು ನಾವು ನಂಬುವುದೇ ಆದ್ರೆ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನೀನೊಂದು ಭಯ ಹುಟ್ಟಿಸುವಂತ ಕಾರ್ಯಗಳು ಬರುವುದು, ಎಂತ ಮರಣ ಶಕ್ತಿಗಳೇ ಬರುವುದು, ಎಲ್ಲ ಮರಣ ಶಕ್ತಿಗಳು ಈ ಗಳಿಗೆಯಲ್ಲಿ ನಾವು ಆಜ್ಞಾಪಿಸುವಾಗ ಅದು ಬಿಟ್ಟು ಓಡುತ್ತೆ. ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಅಲ್ಲೆಲಿಯಾ. ಆದರೆ ದೇವ್ರಿಗೆ ಇಷ್ಟ ಇಲ್ಲದಂತ ಕಾರ್ಯಗಳೇ ಅನೇಕ ಮಾಡೋದು. ಅದೇ ಗಲಾತ್ಯ ಬರೆದಂತ ಪತ್ರಿಕೆ 20ನೇ ವಾಕ್ಯದಿಂದ ಓದೋಣ. 19ನೇ ವಾಕ್ಯ ಓದಿ, 5ನೇ ಅಧ್ಯಾಯ 19ನೇ ವಾಕ್ಯ ಓದಿ, 19, 20, 21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ, ಇಂಥವುಗಳೇ. ಇವೆಲ್ಲವೂ ಸಹ ದೇವರು ಇಷ್ಟ ಇಲ್ಲದಂತ ಕಾರ್ಯಗಳು. ಆದ್ರೆ ಏನಾಗಿದೆ, ಲೋಕ ಇದರಲ್ಲೇ ಮುಳುಗಿದೆ ಇವತ್ತು. ಅದಕ್ಕಾಗಿ ದೇವರ ಮಗುವೆ, ಇಲ್ಲಿ ಗಲಾತ್ಯ ಬರೆದಂತ ಪತ್ರಿಕೆಯಲ್ಲಿ 5:27 ಪ್ರಕಾರ ಪವಿತ್ರಾತ್ಮನ ಫಲಗಳು ನಮ್ಮ ಹೃದಯದಲ್ಲಿ ಇರುವುದೇ ಆದ್ರೆ 100ಗೆ 200% ನಾವು ಒಲುವೆ ಮರದ ಎಣ್ಣೆ ಮರದಂತೆ ಬಲವಾಗಿ ಬೆಳೆದು ಅನೇಕರಿಗೆ ಫಲ ಕೊಡೋರಾಗ್ತೇವೆ. ಅಲ್ಲೆಲಿಯಾ. ಆ ಒಂದು ಒಲುವೆ ಎಣ್ಣೆ ಮರ ನೋಡೋದಾದ್ರೆ ಆ ಒಂದು ಮರ ಯಾವ ರೀತಿ ಅಂದ್ರೆ ದೇವರಿಗೆ ಆ ಒಂದು ಮರದಿಂದ ಒಂದು ಧೂಪವನ್ನು ಸಹ ಅದನ್ನು ತಯಾರಿಸ್ತಾರೆ. ಅದನ್ನು ನೋಡೋಣ. ವಿಮೋಚನಾ ಕಾಂಡ 30ನೇ ಅಧ್ಯಾಯ, ವಿಮೋಚನಾ ಕಾಂಡ 30ನೇ ಅಧ್ಯಾಯ 23-24ನೇ ವಾಕ್ಯ ಓದೋಣ. ವಿಮೋಚನಾ ಕಾಂಡ 30ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದೋಣ. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ,
ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು. ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ಯಾವುದಕ್ಕೆ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ 250 ತೊಲೆ ಸುಗಂಧವಾದ ಬಜೆ 500 ತೊಲೆ ದಾಲ್ಚಿನ್ನಿ 1 ನಿಮಿಷ 6 ಸೇರು ಒಲಿವ ತೈಲ ಯಾವುದು 6 ಸೇರು ಒಲಿವ ತೈಲ ಇವುಗಳನ್ನೆಲ್ಲ ತೆಗೆದುಕೊಂಡು ಬುಟ್ಟಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಏನ್ ಮಾಡಿಸ್ಬೇಕು? ಅಭಿಷೇಕ ತೈಲವನ್ನು. ಹಲ್ಲೆಲೂಯಾ. ನೋಡಿದ್ರ ಆ ಒಂದು ಒಲಿವ ಎಣ್ಣೆ ಮರ ದೇವರ ಒಂದು ಸನ್ನಿಧಿಯಲ್ಲಿ ಅಭಿಷೇಕ ತೈಲವನ್ನು ಸಹ ಅದನ್ನು ಉಪಯೋಗ ಮಾಡ್ಕೊಂತಾರೆ. ಅದು ಯಾವ ರೀತಿ ಬೆಳೀತಿದೆ ಅಂದ್ರೆ, ನಾನು ಹೇಳ್ತಲ್ಲ, ದೇವರಿಗೆ ಫಲ ಕೊಡುವ ರೀತಿಯಲ್ಲಿ ಅದು ಬೆಳೀತಾ ಇದೆ. ಇವತ್ತು ನಾವು ಆ ಒಂದು ಒಲಿವ ಎಣ್ಣೆ ಮರಕ್ಕೆ ಒಲಿಸಿಕೊಳ್ಳುವುದೇ ಆದರೆ ನಾವು ಆ ರೀತಿ ಫಲ ಕೊಡುವವರಾಗಿದ್ದೇವಾ? ಹಲ್ಲೆಲೂಯಾ. ಪರಿಸ್ಥಿತಿಗಳಿರುತ್ತೆ, ಪರಿಸ್ಥಿತಿಗಳ ಅನುಕೂಲ ಅನಾನುಕೂಲ ಏನೇ ಇದ್ರೂ ಸಹ ಆ ಒಂದು ಒಲಿವ ಎಣ್ಣೆ ಮರ ಸುಮಾರು 100 ವರ್ಷಗಳ ಕಾಲ ಅದು ಬೆಳೆಯುತ್ತೆ. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತೀವಿ, ನಮ್ಗೆಲ್ಲ ಚೆನ್ನಾಗಿದ್ರೆ ಮಾತ್ರ ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ಇನ್ನು ಕೆಲವರು ಏನ್ ಮಾಡ್ತಾರೆ, ಚೆನ್ನಾಗಿರೋ ದೇವ್ರ ಹತ್ರನೇ ಬರೋದಿಲ್ಲ, ಓಡ್ತಾ ಇರ್ತಾರೆ. ಕಷ್ಟ ಬಂದಾಗ ಅಪ್ಪ ಅಯ್ಯೋ ಇವತ್ತು ಕಷ್ಟಪಟ್ಟಿದೆ ಸಪ್ಪ ಅಂತ ಬಂದು ಮೊಣಕಾಲು ಹಾಕೋದು. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಅದಕ್ಕಾಗಿ ಯೋಹಾನ ಹೇಳ್ತಾ, ಏಲೇ ಸ್ವಲ್ಪ ಜಾತಿಯವರೇ, ಹೇಳ್ಬೇಕಾದ್ರೆ ಇವತ್ತು ನಾವು ದೇವರಿಗೆ ಫಲ ಕೊಡುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವ? ದೇವರಿಗೆ ಒಲಿವ ಎಣ್ಣೆ ಮರ ಯಾವ ರೀತಿ ಪ್ರಯೋಜನವುಳ್ಳ ಅದೇ ಪ್ರಕಾರ ನಾವು ಜೀವಿಸ್ತಾ ಇದ್ದೀವ? ಅದು ನೋಡಿದ್ರ ದೇವರ ಸನ್ನಿಧಿಲಿ ಸುಗಂಧ ಧೂಪವಾಗಿ ಪರಿಶುದ್ಧ ತೈಲವಾಗಿ ಅದನ್ನು ನಡೆಸ್ತಾ ಇದೆಯಲ್ವಾ, ಉಪಯೋಗಿಸ್ತಾ ಇದ್ದಾರಲ್ಲ. ಅದೇ ಪ್ರಕಾರ ನಾವು ಈ ದಿನ ಒಲಿವ ಎಣ್ಣೆ ಮರಕ್ಕೆ ಒಲಿಸಿಕೊಂಡ್ರೆ ಅದೇ ಪ್ರಕಾರ ನಾವು ಜೀವಿಸ್ತಾ ಇದೀವ. ಮಾತ್ರವಲ್ಲ, ಆ ಒಂದು ಒಲಿವ ಎಣ್ಣೆ ಮರಕ್ಕೆ ಪ್ರಕಟಣೆಯಲ್ಲಿ ಬರುವಾಗ ಒಂದು ಪ್ರವಾದಿಗಳಿಗೂ ಸಹ ಅದು ತೋರಿಸಿದೆ. ಅದೊಂದೇ ಒಂದು ವಾಕ್ಯವನ್ನು ಓದೋಣ ಬೇಗ. ಪ್ರಕಟಣೆ 11ನೇ ಅಧ್ಯಾಯ 4ನೇ ವಾಕ್ಯ. ಹನ್ನೊಂದು 4ನೇ ವಾಕ್ಯ ಓದಿ. ಭೂಲೋಕನ ಒಡೆಯನ ಮುಂದೆ ನಿಂತು 2 ಎಣ್ಣೆಯ ಮರಗಳು ಮುಂದೆ ನಿಂತಿರುವ 2 ದೀಪ ಸ್ತಂಭಗಳು ಇವರೇ. ಇದು ಬಂದು ದೀಪ ಸ್ತಂಭಗಳು. ನೋಡು, ಎಣ್ಣೆ ಮರ ಅಂತ ನೋಡುವುದಾದ್ರೆ ಪ್ರಕಟಣೆಯಲ್ಲಿ ಪ್ರವಾದಿಗಳನ್ನ ಸೂಚಿಸ್ತಾ ಇದೆ. ದೇವ್ರು ನೋಡ್ರ ಈ ಒಂದು ಒಲಿವ ಎಣ್ಣೆ ಮರಕ್ಕ ಯಾವ ರೀತಿ ವಿಧವಾಗಿ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ದೇವಾರಾಧನೆಗೆ ಒಂದು ಒಳ್ಳೆ ಧೂಪ ತೈಲವಾಗಿ ಸಹ ಅದನ್ನು ಆರಿಸಿಕೊಂಡಿದ್ದಾರೆ. ಪ್ರವಾದಿಗಳನ್ನ ಹೋಲಿಸ್ಕೊಳ್ತಾ ಇದ್ದಾರೆ. ಅದು ಅನುಕೂಲ ಅನಾನುಕೂಲ ಇಲ್ಲ ಅಂದ್ರೂ ಸಹ, ಅದು ನೀರು ಗೊಬ್ಬರ ಇಲ್ಲ ಅಂದ್ರೂ ಸಹ ಅದೇನ್ ಮಾಡುತ್ತೆ, ಅದಕ್ಕೆ ಪರಿಸ್ಥಿತಿ ಅದಕ್ಕೆ ಅಪೋಸಿಟ್ ಆಗಿದ್ರು ಸಹ ಅದು ಬೆಳೆಯುತ್ತೆ, ಅದು ಫಲ ಕೊಡುತ್ತೆ. ಇವತ್ತು ನಾವು ನಮ್ಮ ಜೀವಿತದಲ್ಲಿ ಹೋಲಿಕೆ ಮಾಡೋದು ಆದ್ರೆ ಅದು ನಮ್ಮ ವಿರುದ್ಧವಾಗಿ ಅಪೋಸಿಟ್ ಅಲ್ಲಿ ಏನೇ ಇದ್ರು ಸಹ, ನಮ್ಮ ವಿರುದ್ಧವಾಗಿ ಶತ್ರು ಏನೇ ಕಾರ್ಯ ತಂದು ಹಾಕಿದ್ರು ಸಹ ಇವತ್ತು ನಾವು ಬೆಳಿಬೇಕು. ಒಲಿವ ಎಣ್ಣೆ ಮರ ಸಸಿ ಯಾವ ರೀತಿ ಬೆಳೆಯುತ್ತೋ ಅದೇ ಪ್ರಕಾರ ನಾವು ಬೆಳೆಯೋರಾಗಿರ್ಬೇಕು. ಅದಕ್ಕೆ ಕಡೆದಾಗ ಒಂದು ಯೇಸು ಸ್ವಾಮಿ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಘಟ್ಟ ಹಿಡಿದು ಕಳ್ಳರ ಕೈಗೆ ಸಿಕ್ಕಿಕೊಂಡು ಅವ್ರೇನ್ ಮಾಡ್ತಾರೆ ಅಂತ ಎಲ್ಲ ಇಳಿದು ಬರುವಾಗ ಎಲ್ಲ ಕಳ್ಳರು ಬಂದು ಅಂತ ಕಿತ್ಕೊಂಡು ಹೊರಟೋಗಿ ಅರೆಬೆತ್ತಲೆ ಮಾಡಿ ಗಾಯ ಮಾಡಿ ಬಿಸಾಕ್ಬಿಟ್ಟು ಕೆಳಗೆ ಹೋಗ್ತಾರೆ. ಅಲ್ಲೆಲಿಯಾ, ನಿಮ್ಗೆಲ್ಲ ಸಂದರ್ಭ ಗೊತ್ತಿರೋದು. ಯೇಸು ಸ್ವಾಮಿ ಹೇಳಿದ್ದಾರೆ ಅಲ್ಲೆಲಿಯಾ, ಒಬ್ಬ ಲೇವಿಯನ್ನು ಬರ್ತಾನೆ, ನೋಡ್ಕೊಂಡು ಸೈಡ್ ಹೊರಟೋಗ್ತಾನೆ. ಯಾಜಕನು ಬಂದು ಸೈಡ್ ಹೋಗ್ತಾನೆ, ಆದ್ರೆ ಒಬ್ಬ ಸಮರಿಯನು ಬರ್ತಾನೆ. ಅಲ್ಲೆಲಿಯಾ, ಬಂದು ಎಣ್ಣೆ ಹಚ್ಚಿ ಅವನಿಗೆ ತೈಲವನ್ನು ಹಾಕಿ ಅವನಿಗೆ ವಾಸಿ ಮಾಡ್ತಾನೆ. ಇವತ್ತು ಅನೇಕರು ಕಳ್ಳರ ಕೈಗೆ ಸಿಕ್ಕಿ ಬಿದ್ದೋಗಿದ್ನಲ್ಲ ಆ ಒಂದು ಒಬ್ಬ ವ್ಯಕ್ತಿ, ಅದೇ ರೀತಿ ಅನೇಕರು ಆತ್ಮಿಕವಾಗಿ ಬಿದ್ದೋಗೋ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಾ. ನಿನಗಾಗಿ ಒಬ್ಬ ಸಮರ್ಯನು ಬರ್ತಾ ಇದ್ದಾನೆ. ನಿನಗಾಗಿ ಒಬ್ಬ ಸಮರ್ಯನು ಇವತ್ತು ಬರ್ತಾ ಇದ್ದಾನೆ. ಎಷ್ಟು ಜನ ಸಿದ್ಧವಾಗಿದ್ದೀರಾ? ಇನ್ನು ಬಿದ್ದೋಗೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ, ಇನ್ನು ಕಣ್ಣೀರು ನೀರುವುದಕ್ಕಾಗಿ ದೇವರು ಕರೆದಿಲ್ಲ. ಒಬ್ಬ ಸಮರ್ಯದವನು ಬರ್ತಾ ಇದ್ದಾನೆ. ನಿನ್ನನ್ನ ಪೋಷಿಸಿ ಒಂದು ಒಳ್ಳೆ ಎಣ್ಣೆಯನ್ನು ನಿನ್ನ ಮೇಲೆ ಅಭಿಷೇಕಿಸಿ ನಿನ್ನ ವಿರುದ್ಧ ಪರಿಸ್ಥಿತಿಗಳಿಂದ ಆತನು ಕರೆ ಹಿಡಿದು ಹೊರ ತರುವನಾಗಿದ್ದಾನೆ. ಹೆಚ್ಚು ಜನ ಹೇಳಕ್ಕೆ ಸಾಧ್ಯ, ಇವತ್ತು ನಾನು ಬಿದ್ದೋಗೋದಿಲ್ಲ,
ಇವತ್ತು ನಾನು ಸೋತು ಹೋಗೋದಿಲ್ಲ, ಇವತ್ತು ನನ್ನ ಕಣ್ಣೀರಿಂದ ಇರುವುದಿಲ್ಲ, ನನ್ನ ಜೀವಿತದಲ್ಲಿ ಅನಾರೋಗ್ಯಕ್ಕೆ ಜಾಗ ಇಲ್ಲ, ನನ್ನ ಜೀವಿತದಲ್ಲಿ ಹೋರಾಟಗಳಿಗೆ ಜಾಗವಿಲ್ಲ, ನನ್ನ ಕುಟುಂಬದಲ್ಲಿ ಮಾಟ ಮಂತ್ರಕ್ಕೆ ಜಾಗವಿಲ್ಲ. ಯಾಕಂದ್ರೆ ನನ್ನನ್ನು ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಇವತ್ತು ದೇವರು ನಮ್ಮನ್ನ ಬಲಪಡಿಸಿ ನಡೆಸುವವರಾಗಿದ್ದಾರೆ. ದೇವರು ನನ್ನನ್ನು ಕಾಯುವಾತನಾಗಿದ್ದಾನೆ. ಒಂದೇ ಒಂದು ಸಂದರ್ಭ ಹೇಳಿದೆ, ಓದೋದು ಬೇಕಿಲ್ಲ. ಲೂಕನ ಬರೆದ ಸುವಾರ್ತೆ ಮನೆಗೆ ಹೋಗಿ ಓದಿ 13ನೇ 6, 7, 8 ಇಲ್ಲಿ ನೋಡುವುದಾದ್ರೆ ಅಂಜೂರ ಮರದ ಒಂದು ಸಂದರ್ಭ. ಹಲ್ಲೆಲೂಯಾ. ಅದು ಮನೆಗೆ ಹೋಗಿ ಓದಿ ತುಂಬ ಸಮಯ ಕತ್ರ ಇದೆ. ಅಂಜೂರ ಮರ ಅಲ್ಲಿ ಒಬ್ಬ ತೋಟಗಾರ ಬಂದು ಅಂಜೂರ ಮರವನ್ನು ಹಾಕ್ತಾನೆ. ಹಲ್ಲೆಲೂಯಾ. ಅಂಜೂರ ಎಲ್ಲ ಇಲ್ಲೇ ನೋಡಿ. ಆಮೇಲೆ ಒಂದು ಅಂಜೂರ ಮರ ಬೆಳೆಸುವಾಗ ಅದಕ್ಕೇನು ಬೇಕು, ಅದು ಬೇಕಾದ ನೀರು ಎಲ್ಲನೂ ಹಾಕ್ತಾರೆ. ಆದರೆ ಆ ತೋಟಗಾರ ಬಂದು ಏನು ಮಾಡ್ತಾನೆ, ಯಜಮಾನ ಬಂದು ಏನು ಫಲ ಕೊಡ್ತೀವಲ್ಲ, ಇದಕ್ಕೆ ಬೇಕಂತ ವಿಟಮಿನ್ ಕೊಟ್ಟಿದ್ದೀವಿ, ಗೊಬ್ಬರ ಹಾಕಿ ಎಲ್ಲ ಹಾಕಿ ನೀರು ಹಾಕ್ತೀವಿ, ಟೈಮ್ಗೆಲ್ಲ ಕೊಡ್ತೀವಿ, ಫಲ ಕೊಡ್ತಿಲ್ಲ, ಕಡ್ದಾಕು ಆಜ್ಞಾಪಿಸ್ತಾನೆ ಯಜಮಾನ ಬಂದು. ಆದರೆ ತೋಟಗಾರ ವ್ಯವಸಾಯ ಮಾಡ್ತಾನೆ, ಈ ವರ್ಷದೊಂದು ಸ್ವಲ್ಪ ಬಿಟ್ಬಿಡು ಸಾರ್, ಇದೊಂದು ವರ್ಷ ಬಿಟ್ಬಿಡಿ ಯಜಮಾನ್ರೆ, ಈ ವರ್ಷ ಬಿಟ್ಬಿಡಿ, ಇದಕ್ಕೆ ನಾನೇನು ಮಾಡ್ತೀನಿ, ಕ್ಲೀನ್ಗೆ ಹಾಕ್ದು ನೀರು ನಿಂತ್ಕೋತರ ಮಾಡಿ ಗೊಬ್ಬರ ಹಾಕ್ತೀನಿ, ಈ ವರ್ಷ ಬಿಡಿ, ಇದೊಂದ್ಸಲಿ ಈ ವರ್ಷ ಬಿಡಿ, ನೆಕ್ಸ್ಟ್ ಫಲ ಕೊಡುತ್ತೆ. ಕೊಟ್ಟಿಲ್ಲ ಅಂದರೆ ಅದನ್ನು ಕರೆದು ಹಾಕ್ರಿ. ಇವತ್ತು ದೇವರು ಕೊಡ್ಡಲಿ ಹಿಡ್ಕೊಂಡು ನಿಂತಿದ್ದಾರೆ. ಎಷ್ಟು ಜನ ಫಲ ಕೊಡೋರಾಗಿ ನಾವು ನಿಂತಿದ್ದೇವೆ ದೇವರ ಮುಂದೆ. ಇದು ಒಂದು ವರ್ಷ ಬಿಡಿ ಅಂತ ಕಾಯ್ತಾ ಅದು ಯಾವ ರೀತಿ ಬೇಡ್ಕೊತಾ ಇದನೋ, ಇವತ್ತು ನಾವು ಸಹ ಫಲ ಕೊಡೋರಾಗಿರಬೇಕು. ನಮಗೆ ದೇವರು ಎಲ್ಲವನ್ನು ಕೊಟ್ಟು ದೇವರಿಗೆ ಪ್ರಯೋಜನ ಆಗಿಲ್ಲ ಅಂದರೆ ಕಡಿದಾಕ್ರಿ. ಒಂದೇ ಮಾತು ಕೊಡೋದಲ್ಲಿ ಕಡಿದಾಕ್ರಿ. ಯಾಕದಕ್ಕೆಲ್ಲ ಕೊಟ್ಟಿದ್ದೀವಿ, ನೀರು ಕೊಟ್ಟೆ, ಗೊಬ್ಬರ ಕೊಟ್ಟೆ, ಯಾಕಂದು ಅಂಜೂರ ಮರ ಕೊಡ್ತಿಲ್ಲ ಫಲ? ಇಷ್ಟು 3 ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ, ಇನ್ನೂ ಫಲ ಕೊಟ್ಟಿಲ್ಲ, ಕಡ್ದಾಕ್ರು. ಯಜಮಾನ ಬಂದು ಹೇಳುವಾಗ ಆ ತೋಟಗಾರ ಮಾಡೋರು ಹೇಳ್ತಾನೆ, ಇದು ಒಂದು ವರ್ಷ ಅದಕ್ಕೆ ಬೇಕಾದಂಥ ಕಾರ್ಯಗಳು ನಾನೆಲ್ಲ ಒದಗಿಸ್ಕೊಡ್ತೀನಿ, ನೀರು ನಿಂತ್ಕೊಳ್ಳೋ ಥರ ಮಾಡ್ತೀನಿ, ಗೊಬ್ಬರನ ಹಾಕ್ತೀನಿ. ಆಮೇಲೆ ಅದು ಕೊಡಲಿಲ್ಲ ಅಂದರೆ ಅದನ್ನು ಕಡ್ದು ಹಾಕಿರೋ. ಇವತ್ತು ದೇವರು ನಮ್ಮನ್ನು ಆ ಒಂದು ಸ್ಥಾನದಲ್ಲಿ ನೋಡುವುದೇ ಆದರೆ, ದೇವರು ನಮ್ಮನ್ನು ನೋಡುವುದಾದರೆ ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ. ಆ ಒಂದು ಒಲಿವ ಎಣ್ಣೆ ಮರ ದೇವರಿಗೆ ಪ್ರಯೋಜನವುಳ್ಳವಾಗಿ ಜೀವಿಸ್ತಾ ಇದೆ. ಆ ಒಂದು ಒಲಿವ ಎಣ್ಣೆ ಮರ ಆ ವಿಷಯಗಳು, ವಾತಾವರಣ ಅಥವಾ ಪರಿಸ್ಥಿತಿಗಳು ಅನುಕೂಲ ಇಲ್ಲ ಅಂದ್ರೂ ಅದು ಬೆಳೀತಾ ಇದೆ. ಆ ಒಂದು ಒಲಿವ ಎಣ್ಣೆ ಮರ ಅದಕ್ಕೆ ಏನು ಪೌಷ್ಟಿಕಾಂಶಗಳಿಲ್ಲ, ವಿಟಮಿನ್ ಇಲ್ಲ, ಆದರೂ ಸಹ ಅದು ಬೆಳೀತಾ ಇದೆ. ಆ ಒಲಿವ ಎಣ್ಣೆ ಮರ ವಾತಾವರಣ ಆಪೋಸಿಟ್ ಆಗಿ ನಿಂತಿದ್ರು ಸಹ ಅದು ಬಲವಾಗಿದೆ ನಿಂತಿರುತ್ತೆ. ಇವತ್ತು ನಾವು ಯಾವ ರೀತಿ ನಿಂತಿದ್ದೇವೆ? ನಮಗೆಲ್ಲ ಕೊಟ್ಟಿದ್ದಾರೆ ದೇವರು, ಆದರೂ ಸಹ ನಾವು ಒಲಿವ ಎಣ್ಣೆ ಮರದ ರೀತಿ ಫಲ ಕೊಡೋರು ಆಗ್ತಿಲ್ಲ. ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡುವುದಾದರೆ ನಾವು ಯಾವ ರೀತಿ ಜೀವಿಸ್ತಾ. ಅದಕ್ಕಾಗಿ ದಾವೀದನು ಈ ಒಂದು ಆಳವಾಗಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು, ಇವಾಗ ಕೊನೆಯ ಒಂದ್ಸಲ ಆ ಕೀರ್ತನೆ ಓದಿ 52:8ನೇ ವಾಕ್ಯ ಓದಿ. ಕೀರ್ತನೆ 52ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಇವಾಗ ಅರ್ಥ ಆಯ್ತಾ ಯಾಕಾಗಿ ದಾವೀದ ಆಳವಾಗಿ ಹೇಳ್ತಾ ಇದ್ದಾನೆ? ಈ ವಾಕ್ಯ ನಾವು ಆಳವಾಗಿ ನೋಡುವುದೇ ಆದರೆ ಆ ಎಣ್ಣೆ ಮರದ ಪ್ರತ್ಯೇಕತೆ ಏನು ಅಂತ ನಮಗೆ ಗೊತ್ತಾಗುತ್ತದೆ. ಆ ಎಣ್ಣೆ ಮರ ಯಾವ ರೀತಿ ಬಲವಾಗಿ ನಿಲ್ಲುತ್ತೋ ಅದಕ್ಕೆ ತನ್ನಂತಾನು ತಗ್ಗಿಸಿಕೊಂಡು, ಅದಕ್ಕೆ ದಾವೀದ ಅರಣ್ಯದಲ್ಲಿದ್ರು ಮತ್ತೆ ಎಲ್ಲಿ ಅರಮನೆಯಲ್ಲಿದ್ರು ಅವನಿಗೂ ರಕ್ಷಣೆ ಇತ್ತು. ಹಲ್ಲೆಲೂಯಾ. ಅವನು ಎಲ್ಲೇ ಇದ್ರು ಸಹ ಅವನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಯಾವ ರೀತಿ ಆಳವಾದ ಹೃದಯದಿಂದ ಅವನು ಈ ವಾಕ್ಯ ಹೇಳ್ತಾ ಇದ್ದಾನಲ್ವಾ? ಈ ವಾಕ್ಯ ನೋಡುವುದಾದ್ರೆ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ತಗ್ಗಿಸ್ಕೊಂಡು ಆಳದಲ್ಲಿ ಹೇಳ್ತಾ ಇದ್ದಾನೆ ದೇವರೇ, ನಾನು ಸೊಗಸಾದ ಎಣ್ಣೆ ಮರದಂತಿರುವೆನು. ಆ ಎಣ್ಣೆ ಮರದ ಪ್ರತ್ಯೇಕತೆ ಅವನಿಗೆ ಗೊತ್ತು, ಎಣ್ಣೆ ಮರದ ವಿಶೇಷತೆ ಅವನಿಗೆ ಗೊತ್ತು. ಅದಕ್ಕೆ ಅವನು ಅದನ್ನು ಹೋಲಿಕೆ ಮಾಡಿಕೊಂಡು ಬರೀತಾ ಇದ್ದಾನೆ. ಇವತ್ತು ಆ ಒಂದು ಎಣ್ಣೆ ಮರದ ಪ್ರತ್ಯೇಕತೆ ಈ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ನಮ್ಮನ್ನು ನಾವು ನೋಡೋಣ. ಅದಕ್ಕಾಗಿ ದೇವರ ಕೃಪೆಯು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿದ್ದೇನೆ. ಇವತ್ತು ನಾವು ನೋಡುವವರಾಗಿರಬಾರದು, ನಂಬುವವರಾಗಿರಬೇಕು. ಪರಿಸ್ಥಿತಿಗಳು ಬರುತ್ತೆ, ಅದನ್ನ ನೋಡ್ಕೊಂಡು ಕೂತ್ಕೊಂಡು ಹಂಗೆ ನೋಡ್ಕೊಂಡೇ ಕುತ್ಕೊಬೇಕಾಗುತ್ತೆ. ನಂಬುವುದೇ ಆದರೆ ಎಣ್ಣೆ ಮರದ ಸಸಿ ರೀತಿ ನಾವು ದೇವರಿಗೆ ಬೆಳೆದು ಪ್ರಯೋಜನವುಳ್ಳವರಾಗ್ತೀವಿ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವರ ವಂದನೆ ಸಲ್ಲಿಸ್ತೀನಿ.